ಕ್ಷುಲ್ಲಕ ಕಾರಣಕ್ಕೆ ವರ್ತಕನೋರ್ವನನ್ನ ಅರೆಬೆತ್ತಲೆಗೊಳಿಸಿ ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ ನಡೆಸಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಕ್ಯಾತನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿದೆ. ಈ ಗ್ರಾಮದ ಲಿಂಗಾಯತ ಸಮುದಾಯದ ವ್ಯಕ್ತಿಯೊಬ್ಬರಿಗೆ ಫೋನ್ ಕರೆ ಮೂಲಕ ಅವಾಚ್ಯ ಶಬ್ದಗಳಿಂದ ಆತ ನಿಂದಿಸಿದ್ದ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಇದರ ಹಿನ್ನೆಲೆ ನೋಡ್ತಾ ಹೋದ್ರೆ ಆತ ಸೇಟು ಅಂಗಡಿ ಅಂತ ಏನ್ ಕರೀತಾರೆ, ಆತ ಸೇಟು ಸಮುದಾಯಕ್ಕೆ ಸೇರಿದವರು. ಅವರು ಅವರ ಅಂಗಡಿಲಿ ಏನೋ ಬೆಳ್ಳಿ ಐಟಮ್ ತಗೊಂಡಿದ್ರಂತೆ. ಆ ಬೆಳ್ಳಿ ಐಟಮ್ ಏನೋ ಕರ್ರಗಾಗೋಗ್ಬಿಟ್ಟಿತ್ತಂತೆ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತುಕತೆ ಇವೆಲ್ಲವೂ ನಡೆದಿದೆ. ಅದು ವಿಕೋಪಕ್ಕೆ ಹೋಗಿದೆ. ಇಬ್ರು ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಈತ ಲಿಂಗಾಯತ ಸಮುದಾಯದ ಬಗ್ಗೆ ಏನೋ ಮಾತನಾಡಿದ್ದಾನೆ ಅಂತಕ್ಕಂಥ ಕಾರಣಕ್ಕೆ ಸಮುದಾಯದ ಯುವಕರು ಎಲ್ಲರೂ ಸೇರಿಕೊಂಡು ಆತನ ಅಂಗಡಿಯನ್ನ ಬಲವಂತವಾಗಿ ಮುಚ್ಚಿಸಿ ಆತನನ್ನ ರಸ್ತೆಗೆ ಕರ್ಕೊಂಡ್ಬಂದು ಆತನ ಬಟ್ಟೆಯನ್ನ ಬೆಚ್ಚಿಸಿ ಸುಮಾರು 1.5 ಕಿಲೋಮೀಟರ್ ಆತನ್ನ ಅರೆಬೆತ್ತಲೆಯಾಗಿ ಮೆರವಣಿಗೆ ಮಾಡಿಸಿರ್ತಕ್ಕಂಥ ಅಮಾನವೀಯ ಘಟನೆ ನಡೆದಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ಈ ವರ್ತಕ ಹಾಗೂ ಲಿಂಗಾಯತ ಸಮುದಾಯದ ವ್ಯಕ್ತಿಯ ನಡುವೆ ಫೋನಿನ ಸಂಭಾಷಣೆ ಒಂದು ನಡೀತಂತೆ. ಆ ಸಂಭಾಷಣೆಯ ಆಡಿಯೋವನ್ನ ಯಾರೋ ಹರಿಬಿಟ್ಟರಂತೆ. ಹರಿಬಿಟ್ಟ ನಂತರ ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ. ವಿಪರ್ಯಾಸ ಅಂತ ಅಂದ್ರೆ ಕೇವಲ ಆತನ ಮಾತ್ರ ಅಲ್ಲ, ಆ ಸಮುದಾಯಕ್ಕೆ ಯಾರು ಸೇಟ್ ಸಮುದಾಯದವನು ಯಾರಿದ್ದಾರೆ ಅವರ ಅಂಗಡಿಗಳು ಯಾವಿದ್ದಾವೆ ಎಲ್ಲಾ ಅಂಗಡಿಗಳನ್ನ ಮುಚ್ಚಿದ್ದಾರೆ ಅವತ್ತು. ಅಂಡ್ ಇದ್ರ ಜೊತೆಗೆ ಬೇರೆಯವರು ಕೂಡ ಅಂಗಡಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬೇಕಪ್ಪ, ನಮಗೆ ಯಾಕೆ ಬೇಕು ಅಂತ ಅವರು ಅಂಗಡಿ ಮುಚ್ಚಿದ್ದಾರೆ. ಒಟ್ಟಿನಲ್ಲಿ ಒಂಥರ ಪರಿಸ್ಥಿತಿ ಉದ್ವಿಗ್ನತಾ ಪರಿಸ್ಥಿತಿಗೆ ತಲುಪಿದೆ. ಇದಾದ ನಂತರ ಎಲ್ಲವೂ ಮುಗಿದು ಪಿಕ್ಚರ್ ಇನ್ನೇನು ಮುಗಿದು ಕ್ಲೈಮ್ಯಾಕ್ಸ್ಗೆ ಪೊಲೀಸರು ಬಂದು ಎಲ್ಲರನ್ನು ಸಮಾಧಾನ ಪಡಿಸಿದ್ದಾರೆ. 1.5 ಕಿಲೋಮೀಟರ್ ಒಬ್ಬ ವ್ಯಕ್ತಿಯನ್ನ ಇಡೀ ಊರಿನಲ್ಲಿ ಅರೆಬೆತ್ತಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಪಾಪ ಪೊಲೀಸ್ ಅವರಿಗೆ ಇದು ಘಟನೆ ಮುಗಿಯೋರ್ಗು ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಅಂತಕ್ಕಂಥದ್ದೇ ಇಲ್ಲೇ ವಿಪರ್ಯಾಸ. ಆಯ್ತ್ರಿ, ಅವ್ನ್ ಮಾತಾಡಿದ್ ಸರಿನಾ? ಎಲ್ಲಿಂದಲೋ ಬಂದು ನಮ್ಮೂರಲ್ಲಿ ಸೇರ್ಕೊಂಡು ನಮ್ಮ ಬಗ್ಗೆನೆ ಮಾತನಾಡಿದ್ರೆ ಬಿಟ್ಬಿಡ್ಬೇಕಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆತ ಮಾತನಾಡ್ರದ್ ಸರಿ ಅಂತಾನು ಹೇಳ್ತಾ ಇಲ್ಲ. ತಪ್ಪು ಮಾತನಾಡಿದ್ರೆ ಕಾನೂನಿದೆ ರೀ. ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆತನ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ಮತ್ತೊಂದೋ ಮಗದೊಂದೋ ಏನ್ ಬೇಕಾದ್ರೂ ಮಾಡಿ, ಅವಕಾಶ ಇದೆ, ಆಪ್ಷನ್ಸ್ ಇದೆ. ಆದ್ರೆ ಕಾನೂನನ್ನ ನೀವೇ ಕೈಗೆತ್ಕೊಂಡು ಅವನ್ ಬಟ್ಟೆ ಬೆಚ್ಚಿಸ್ಬಿಟ್ಟು ರೋಡಲ್ಲಿ ನೀವು ಮೆರವಣಿಗೆ ಮಾಡ್ತೀರಿ ಅಂತ ಅಂದ್ರೆ ಆತನಿಗೊಂದು ಕುಟುಂಬ ಇರೋದಿಲ್ವಾ? ಅವನಿಗೆ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಇಂತರ ಯಾರು ಇರೋದಿಲ್ವಾ? ನಾಳೆ ಈ ವಿಡಿಯೋವನ್ನ ಅವ್ರು ನೋಡೋದಿಲ್ವಾ? ಇದರಿಂದ ಏನ್ ಸಾಧನೆ ಮಾಡಿದ್ರಿ ನೀವು? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಏನ್ ಕೇಸ್ ಆಗಿದೆಯೋ ಏನಾಗಿದೆ ನನಗೆ ಸಂಪೂರ್ಣವಾದ ಮಾಹಿತಿ ಇನ್ನು ಲಭ್ಯವಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಆ ವಿಡಿಯೋ ಎಲ್ಲ ಕಡೆ. ಕಾನೂನಿನ ಕೈಗೆ ತಗೊಳ್ತಕ್ಕಂಥದ್ದು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಆತ ಮಾತನಾಡೋದು ಸರಿ ಅಂತಲ್ಲ, ಆದ್ರೆ ನೀವು ನಡ್ಕೊಂಡಿದ್ದು ಸರಿಯಲ್ಲ. ಯಾರೋ ತಪ್ಪು ಮಾಡ್ದ ಅಂತ ನೀವು ತಪ್ಪನ್ನೇ ಮಾಡಿದ್ರೆ ಅವನಿಗೂ ನಿಮ್ಗೂ ವ್ಯತ್ಯಾಸ ಎಲ್ಲಿರುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಸ್ತಾಪ ಮಾಡ್ಬೇಕಾಗತ್ತೆ. ಬಹಳ ಸ್ಪಷ್ಟವಾಗಿದೆ ನಮ್ಮ ಕಾನೂನಿನಲ್ಲಿ. ಯಾರು ಯಾರ ವಿರುದ್ಧವೂ ಕೂಡ ನೈತಿಕ ಪೊಲೀಸ್ಗಿರಿ ಮಾಡ್ಲಿಕ್ಕೆ ಎಲ್ಲೂ ಯಾವ ವಿಶೇಷ ಅಧಿಕಾರ ಯಾವನ್ಗೂ ಇಲ್ಲ. ಅಂತಹದ್ರಲ್ಲಿ ಆತ ಎಂಥದ್ದೇ ತಪ್ಪು ಮಾಡಿದ್ರು ಕೂಡ ನೀವು ಕಾನೂನಾತ್ಮಕವಾಗಿ ಕ್ರಮ ತಗೊಬೇಕಾಗಿತ್ತು. ಸಮುದಾಯದ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡ್ಬೇಕಾಗಿತ್ತು, ಮನವಿ ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಅರೆಬೆತ್ತಲೆ ಮೆರವಣಿಗೆ ಮಾಡಿಸ್ಬಿಡ್ತೀರಿ ಅಂತ ಅಂದ್ರೆ ಹಿಂಗೆ ಮೊನ್ನೆ ಇದ್ರು ದೇವಸ್ಥಾನದಲ್ಲಿ ಬೆಟ್ಟದ ಬೈರೇಶ್ವರದಲ್ಲೂ ಕೂಡ ಹಿಂಗೆ ಆಯ್ತು. ಕಾನೂನು ಕೈಗೆತ್ಕೊಂಡ್ರೆ ಏನಾಯ್ತು? ಆದ್ಮೇಲೆ ಸ್ಟೇಷನ್ಗೆ ಹೋಗಿ ಜೈಲಿಂದ ಕೂತಿರ್ಲಿಲ್ವ 15-20 ದಿವಸ? ಅದ್ರ ಬದಲು ತಪ್ಪು ಮಾಡ್ದನ್ ವಿರುದ್ಧವೇ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವನನ್ನು ಕೂರಿಸ್ಬೋದಾಗಿತ್ತಾನೆ. ಕೇಳ್ಕೊತಾವ